ಸಕ್ಕರೆಯ ಸಹವಾಸ ಮಾಡಿ ನೋಡು, ಹಾಲು ಸಿಹಿಯಾಗುತ್ತೆ. ಹುಳಿಯ ಸಹವಾಸ ಮಾಡಿ ನೋಡು, ಹಾಲು ಒಡೆದು ಹೋಗುತ್ತೆ. ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗಿರುತ್ತೆ. ಕೆಟ್ಟವರ ಸಹವಾಸ ಮಾಡಿದರೆ ನಿನ್ನ ಜೀವನ ನಾಶವಾಗಿ ಹೋಗುತ್ತೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಜೀವನ ಶಾಶ್ವತವಲ್ಲ ಅಂತ. ಒಂದು ಹೂ ಅರಳುತ್ತಾ ಹೇಳುತ್ತೆ, ಬದುಕುವ ಒಂದು ದಿನವಾದರೂ ಗೌರವವಾಗಿ ಜೀವಿಸು ಅಂತ. ಒಂದು ಮರ ತನಗೆ ಹೇಳುತ್ತೆ, ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ನೆರಳು ಕೊಡು ಅಂತ. ಒಂದು ಹೃದಯ ನಗುತ್ತಾ ಹೇಳುತ್ತದೆ, ಎಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯುತ್ತಾ ಕೂರಬೇಡ. ಸುಮ್ಮನೆ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆನೇ ಇರುತ್ತೆ. ಅವೆರಡು ಅಳಿದು ನಂತರ ಅವರಷ್ಟೇ ಅವರ ಜೊತೆ ಉಳಿಯುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜೆ ಆಗುತ್ತೆ. ಮನುಷ್ಯನ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗಿ ಹೋಗುತ್ತಾನೆ. 100 ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇರುತ್ತಾನೆ. ಯಾವುದೇ ಕಾರಣಕ್ಕೂ ನೀನು ಹೆದರುವ ಅವಶ್ಯಕತೆ ಇಲ್ಲ. ದೇವರು ನಿಮಗೆ ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ. ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರ್ತಾನೆ. ಅವುಗಳನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲೇ ಇದೆ. ಜಗತ್ತು ಬದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ, ಆದರೆ ಅದಕ್ಕಾಗಿ ಕಾಯ್ತಾ ಕೂರುವುದು ಮೂರ್ಖತನ. ಬದಲಾವಣೆ ಎಂಬುದು ನಿಮ್ಮಿಂದಲೇ ಆರಂಭ ಆಗಬೇಕು. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ, ಹೀಯಾಳಿಸಿದರೆ, ಅವಮಾನ ಮಾಡಿದರೆ ಬೇಜಾರಾಗಬೇಡಿ. ಯಾಕೆಂದರೆ ಜನ ಚಿನ್ನ ಖರೀದಿ ಮಾಡಲು ಹೋದಾಗ ಅದರ ಪರಿಶುದ್ಧತೆಯ ಬಗ್ಗೆ ಪರೀಕ್ಷೆ ಮಾಡುತ್ತಾರೆ ಹೊರತು ಕಬ್ಬಿಣದ ಬಗ್ಗೆ ಅಲ್ಲ. ಪ್ರಪಂಚ ತುಂಬ ವಿಶಾಲವಾಗಿದೆ. ಒತ್ತಾಯವಾಗಿ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು, ನಿಮ್ಮನ್ನು ನಂಬಿದವರು, ನೀವು ಪ್ರೀತಿಸುವವರು ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ. ಆದರೆ ನಿನ್ನೆ ಎಂಬುದರಲ್ಲಿ ನೀವು ಕಳೆದು ಹೋಗಬಾರದು. ಅಷ್ಟೇ. ಈ ಜೀವನದ ಪ್ರತಿ ಕ್ಷಣವನ್ನು ನೀವು ಅನುಭವಿಸಬೇಕು. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.